ಸರಿ ಇಲ್ಲ ಪದ್ಮಕ್ಕ, ನನ್ನ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿ. ಆದರೆ ಈ ರೀತಿ ಅಂಥವ್ನಿಗೆ ಮಾತ್ರ ಯಾವತ್ತೂ ಸ್ವಾತಿನ ಕೊಟ್ಟು ಮದುವೆ ಮಾಡಬೇಡಿ. ನಾವು ಆಲೇ ನಿರ್ಧಾರ ಮಾಡಿದ್ದೀವಿ, ನಿನಗೆ ಕೊಟ್ಟು ಮದುವೆ ಮಾಡೋದು. ಇಲ್ಲ ಅಮ್ಮ, ನಾನಂತೂ ಆಗಲ್ಲ, ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಾನಂತೂ ಆಗಲ್ಲ ಆಗಲ್ಲ ಆಗಲ್ಲ. ನೋಡಿ, ಇಷ್ಟೊಂದೆಲ್ಲ ಹೇಳಿದ್ರು ನೀನು ಎಷ್ಟು ವಾದ ಮಾಡ್ತಾ ಇದೆಯಲ್ಲ ನಮ್ಮ ಹತ್ರ. ನಿನಗೆ ಹಾಸ್ಪಿಟ್ಲ್ ಖರ್ಚೆಲ್ಲ ಯಾವನಿಟ್ಟ? ಅವನು ಬಂದಿದ್ನೆ. ಅವನು ಅಷ್ಟು ಬರ್ಗೆಟ್ಟಿರೋನು, ಅವನು ಒಳ್ಳೇನಲ್ಲ. ಅಂಥವ್ನಿಗೆ ನಿನ್ನಂತೂ ಕೊಟ್ಟು ಮದುವೆ ಮಾಡಲ್ಲ. ಏಯ್, ನನ್ನ ಬಲವಂತ ಮಾಡಬೇಡ ನೀನು. ನಾನು ಅವತ್ತೇ ಹೇಳಿದ್ದೀನಿ, ನನ್ನ ಜೀವನ ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗಲ್ಲ ಅಂತ. ನನ್ನ ಜೀವನ್ನೇ ಮದುವೆ ಆಗೋದು. ಆಗೋದಾದ್ರೆ ನನ್ನ ಜೀವನ್ನೇ ಮದುವೆ ಆಗೋದು. ಪದ್ಮಕ್ಕ, ನೀವು ಇಲ್ಲೂ ಸಮಯದಾಗ ಬಂದು ಆ ಲೋಫರ್ ನನ್ನ ಮಗ ಇಲ್ಲಿ ಮಾತಾಡ್ತಾ ಇದ್ದಾನೆ. ಅವನು ಸರಿ ಇಲ್ಲ. ಬೇಡ ಸ್ವಾತಿ, ನೀನು ಅವನು ಮಾತ್ರ ಮದುವೆ ಆಗಬೇಡ. ಬೇಡ ಸ್ವಾತಿ, ಆಗಬೇಡ. ನಿನ್ನ ಜೀವನ ಹಾಳು ಮಾಡ್ಕೊಬಿಡ್ತೀಯ. ಸುಮ್ಮನೆ ನಾನು ಹೇಳ್ದಂಗೆ ಕೇಳು. ಈಗ ನಾನು ಮಾಡಿರೋ ತಪ್ಪಿಗೆ ಇವತ್ತು ನಾನು ನಿನ್ನ ನೋಡ್ಕೊಂತೀನಿ, ಚೆನ್ನಾಗಿ ನೋಡ್ಕೊಂತೀನಿ. ನಾನು ತಪ್ಪು ಮಾಡಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ, ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಮದುವೆ ಆಗಬೇಕಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಅವನು ಮಾತ್ರ ನಿನ್ನ ಮದುವೆ ಆಗಿ ಜೀವನ ಹಾಳು ಮಾಡ್ಕೊಬೇಡ. ನನ್ನ ಬಿಟ್ಟು ಬೇಕಾದರೆ ಅವನು ಬಿಟ್ಟು ಬೇರೆ ಯಾರನ್ನಾದರೂ ಆಗು, ಚೆನ್ನಾಗಿರೋರು ನೋಡಿ. ಬೇಕಾದರೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ, ಬೇಕಾದರೆ ಬೇರೆ ಹುಡುಗನ ನೋಡ್ತೀನಿ. ಅವನು ಮಾತ್ರ ನಿನ್ನ ಮದುವೆ ಆಗಬೇಡ. ಅವನ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿದ್ದೀನಿ ನಾನು. ಅವನ ಬಗ್ಗೆ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟೊಂದೆಲ್ಲ ಹೇಳ್ತಿದ್ರು, ಇವಳು ಕೇಳಲ್ಲ ಅಂದಮೇಲೆ ರೂಮ್ನ ಕೇಳ್ಕೊಂಡು ಕೂಡಕ್ಕೆ ಹೇಳ್ತೀನಿ. ಮನೆ ಬಿಟ್ಟು ಹೋಗಕ್ಕೆ ಹೋಗ್ತಾ ಇದ್ದಾಳೆ. ಮನೆ ಬಿಟ್ಟು ಬ್ಯಾಗ್ ತಗೊಂಡು ಆಲೇನೆ ಹೋಗ್ತಾ ಇದ್ಲು. ನಾನು ಅಲ್ಲಿಂದ ಒದ್ದು ಹೇಳ್ಕೊಂಡು ಬಂದಿದ್ದೀನಿ. ಬ್ಯಾಗ್ ತಗೊಂಡು ಯಾಕೆ ಹೋಗ್ಬೇಕು ನೀನು? ಹಾಂ, ಹೋಗ್ಕೊಡ್ದು. ರೂಮ್ನ ಕೇಳ್ಕೊಂಡೋಗಿ ಪದ್ಮ ಕೂಡಕ್ಕೂ ಹೇಳ್ತೀನಿ. ಕೂಡಕ್ಕೆ ಹೇಳ್ತೀನಿ, ದರ ಹೇಳ್ಕೊಂಡು ಹೋಗು. ಇಲ್ಲಿ ಒಯ್ದಾಡ್ತಾರಲ್ಲಪ್ಪ, ಇಲ್ಲಿ ಇಬ್ಬರಾಳು ಏನಾನ ಹೆಚ್ಚು ಕಮ್ಮಿ ಆದರೆ ಏನು ಪಾಡು? ಇವಳಿಗೆ ಬುದ್ಧಿ ಬೇಡವೆ ಅಲ್ಲ. ಸುಮ್ಮನೆ ಇವನು ಮದುವೆ ಆಗಮ್ಮ, ಒಳ್ಳೆ ಹುಡುಗ. ಇಷ್ಟೊಂದೆಲ್ಲನ ಅವನು ನಿನ್ನ ಒಳ್ಳೇದು ಕೇಳ್ತಾ ಇದ್ದಾನೆ ಅಂದಮೇಲೆ ಅರ್ಥ ಮಾಡ್ಕೆ. ಯಾವ್ದ ಕೇಳ್ಗಾಲಕ್ಕಂಗೆ ಆಡ್ತಾ ಇದೆಯಾ ನೀನು? ನಿನಗೆ ಮುಂದೇನ ಗ್ರಾಚಾರ? ಇಷ್ಟೊಂದು ಜನ ಇಷ್ಟೊಂದೆಲ್ಲ ಹೇಳಿದ್ರು ಕೇಳಲಿಲ್ಲ ಅಂದಮೇಲೆ ಮುಂದೇನ ನಿನಗೆ ಗ್ರಾಚಾರ? ಅವನು ಅಷ್ಟೊಂದು ಹೇಳ್ತಾ ಇದ್ದಾನ ಹುಡುಗ. ಅವನ ಬಗ್ಗೆ ಎಲ್ಲ ತಿಳ್ಕೊಂಡು ಎಲ್ಲರೂ ಹಂಗೆ ಹೇಳೋದು. ನಾನು ಜಯಕರ್ಮಂತಕ್ಕೆ ಹೋಗಿ ರೂತಮ್ಮಗೆ ಫೋನ್ ಮಾಡಿಸಿದ್ದೆ. ಅಯ್ಯೋ, ಅಂತಾರ ಮನೆಗೆ ಮಾತ್ರ ಬೇಡ, ಅವ್ಳು ಮದುವೆ ಆಗ್ದಂಗೆ ಹಂಗೆ ಇದ್ರೂ ಪರವಾಗಿಲ್ಲ, ಅಂತ ಮನೆಗೆ ಮಾತ್ರ ಕೊಡಬೇಡ್ರಿ ನೀವು ಅಂತೇಳಿ ರೂತಮ್ಮನು ಹಂಗೆ ಅಂದ್ಲು. ನಾನು ಪಾಪ ಅವ್ರ ಮನೆಗೆ ಹೋಗಿ ಅವ್ರತಾಗೆಲ್ಲ ಮಾತಾಡ್ಕೊಂಡು ಫೋನ್ ಮಾಡಿಸಿ, ಈಗಳಮ್ಮ ಹಿಂಗೈತೆ, ಆಗ ಅವಳು ನಿಮ್ಮೂರಿಂದ ಮದುವೆ ಮಾಡ್ಕೊಂಬಂದಾರಲ್ಲ ಕೋಮ್ಲೀರು, ಅವ್ರ ಅಣ್ಣಗೆ ಹಿಂಗೆ ಅವಳು ಹುಡುಗಿ ನಮ್ಮ ಅಮ್ಮನೇ ಇಷ್ಟಪಟ್ಟವಳೆಂದೇ, ಬೇಡ ಬೇಡ ಅವನು ಮಾತ್ರ ಕೊಡಬೇಡ್ರಿ ಅಂತ ಹೇಳ್ದು ಪಾಪ ರೂತಮ್ಮ. ಹಂಗೆ ಹೇಳ್ತು. ಅಷ್ಟೊಂದೆಲ್ಲ ಹೇಳಿದ್ರು ನೀನು ಇನ್ನೂ ವರ್ಲಿಕ್ಕೊಂಡು ಅವನ್ನೇ ಹಾಕ್ನಿ ಅಂತ ಹೇಳ್ತಾ ಇದೆಯಲ್ಲೇ. ಇಲ್ಲ, ಅವಳನ್ನು ಮಾತ್ರ ಬಿಡಲ್ಲ. ಬಾರೆ ಬಾರೆ ಎಳ್ಕೊಳಕ್ಕೆ ಕೂಡಾಕ್ತೀನಿ. ಬಾರೆ ರೂಮ್ನಾಗ ಮನೆಯಿಂದ ಹಸಿಕ್ ಬಿಟ್ರೆ ಕೇಳು ನಿನ್ನ. ನಡಿಗೆ ಹಸಿಕೆ, ನಡಿಗೆ ಅಲ್ಲೇ ಬ್ಯಾಗ್ ತಗೊಂಡು ಹೋಗಕ್ಕೆ ನಿಂತ್ಕೊಂಡಿದ್ಯಲ್ಲ ಓಪನ್ ಮುಂಡೆ. ಇಷ್ಟೇ ಅಲ್ಲ ಆದ್ರೂ ಇನ್ನೂ ಓಡೋಗಕ್ಕೆ ನಿಂತ್ಕೊಂಡಿದ್ಯಾ ನೀನು? ಓಡೋಕೆ ನಿಂತ್ಕೊಂಡಿದ್ಯೇನೆ? ಬಿಡಮ್ಮ, ಅವಳು ಇಷ್ಟಪಟ್ಟವಳನ್ನ ಆಗ್ತಾರೆ. ನೀನು ಇಷ್ಟೊಂದು ಬಲವಂತ ಮಾಡಿ ಅವಳು ಯಾಕಮ್ಮ ಹಿಂಗೆ ರೂಮ್ನಾಗ ಕರ್ಕೊಂಡೋಗಿ ಕೂಡಾಕೋದು? ಬಾಯಿ ನೀನು ಮುಚ್ಕೊಂಡಿದ್ರೆ ಸರಿ. ಬಿಡಲ್ಲ ಇವಳನ್ನ, ಹಸಿಕಂತೂ ಬಿಡಲ್ಲ. ಓ, ನಾಳೆ ಬ್ಯಾಗ್ ತಗೊಂಡು ನಿಂತ್ಕೊಂಡಿದ್ಲಂತೆ. ನಿಮ್ಮ ಅಪ್ಪ ಸರಿಯಾಗಿ ತೇಡಿ ಕರ್ಕೊಂಡೈತೆ. ಓಹೋ, ಬಿಡು ಒದಿಬಾರ್ದು ಬೆಡಿಬಾರ್ದು ಅಂತ ಅಂದಂಗೆಲ್ಲ ಇವಳು ಜಾಸ್ತಿ ಆಗ್ತೈತೆ. ನಡಿಯೇ ರೂಮ್ನಾಗ ಕೊಡಾಕ್ತೀನಿ, ಬಿಡಲ್ಲ ನಿನ್ನ. ಬಟ್ ಮನೆಯಾಗಿರ್ತಾಳೆ ಪದ್ಮ. ಏಯ್, ನೀನು ಅಷ್ಟೇ ಎಲ್ಲೂ ಹೋಗ್ಕೊಡ್ದು ನೋಡಿ, ಹೇಳಿರ್ತೀನಿ. ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಕೊಡ್ದು. ಎಲ್ಲ ನಾ ಹೋಗಿದ್ದೀಯ ಅಂದ್ರೆ ಕಾಲು ಮುರುಕ್ಬಿಡ್ತೀನಿ. ಹುಡುಗಿಗೆ ಏನು ಹುಚ್ಚಿ, ಅವನು ಮದುವೆ ಆಗ ಅಂತದ್ದು. ಅವನ ಜೊತೆ ಮಾತಾಡ್ತಾ ನಿನ್ಕೊಂಡಿದ್ಲಾ? ಅತ್ಲಾಗೆ ಕೆರೆ ಕಡೆಗೆ ಹೋಗಿ ನಿಂತ್ಕೊಂಡವಳೆ. ಪಾಪ ಇವನು ಇಲ್ಲ ಇದ್ದಾನೆ, ಇಲ್ಲೇ ನಿಂತ್ಕೊಂಡವನೆ. ಹೇಳೋಗಕ್ಕಂತ ನೋಡಿ, ಇಂಥ ಒಳ್ಳೆ ಹುಡ್ಗನ್ ಬಿಟ್ಟು ಅವನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇತ್ತಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಸುಮ್ಮನೆ ಕೂಡಾಕಿ ನಾವೆಲ್ಲನ ಸರಿಯಾಗಿ ಬುದ್ಧಿ ಹೇಳ್ತೀವಿ. ಬುದ್ಧಿ ಹೇಳತಕ್ಕ ಹೇಳ್ತೀವಿ. ಆಮೇಲೆ ಏನು ಮಾಡ್ಬೇಕು ಅದು ಮಾಡ್ತಿದ್ದು ಸುಮ್ಮನಿರು ಸ್ವಲ್ಪ ದಿನ. ಈಗ ನನಗೆ ಅವಳ ಜೀವನ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಬಲವಂತ ಮಾಡ್ತಾ ಇದ್ದೀನಿ. ಅವನು ಎಂತಾನು ಅಂತೇಳಿ ನನ್ನ ಫ್ರೆಂಡು ಸಂಜು ಇದ್ದಾನೆ ಅಲ್ಲಿ ಇವರೂರಲ್ಲೇ. ನನ್ನ ಫ್ರೆಂಡ್ ಸಂಜು ಮತ್ತು ಗುಂಡ ಅನ್ನೋರು ಇದ್ದಾರೆ. ಅವನ್ನೆಲ್ಲ ವಿಚಾರಿಸ್ಕೊಂಬಂದೆ. ಅವರೆಲ್ಲನ ನನಗೆ ಸ್ವಲ್ಪ ಪರಿಚಯಸ್ಥರು ಅಲ್ಲೆಲ್ಲನ. ಅವರು ಸ್ವಲ್ಪ ಅದು ಇದು ಈಗ ವ್ಯಾಪಾರ ಎಲ್ಲ, ಹೂವಿನ ವ್ಯಾಪಾರ ಎಲ್ಲ ಮಾಡ್ತಾನೆ ಗುಂಡಪ್ಪ. ಅವ್ರಿಗೆಲ್ಲ ಹೋಗಿ ಕೇಳ್ಕೊಂಬಂದೆ. ಅದೃಷ್ಟನ ಮದುವೆ ಆಗಿಲ್ವೇನೋ ಪಾತಣ್ಣನ ಮಗಳು. ಆಗ ಅವ್ರ ಅಳಿಯ. ಗುಂಡಪ್ಪ ಅಂದರೆ ಪಾತಣ್ಣನ ಅಳಿಯ. ಅವರ ತುಂಬ ಒಳ್ಳೆಯವರು ಅಂತಾರೆ ಅವರು. ಅವರೆಲ್ಲ ನಮಗೆ ಪರಿಚಯಸ್ಥರು. ನಾವು ಅವ್ರ ಹತ್ರ ಎಲ್ಲನ ಚೆನ್ನಾಗೇ ಹೋಗ್ತಿರ್ತೀವಿ, ಮಾತಾಡ್ತಿದ್ವಿ ಎಲ್ಲನ. ಅವರು ನಾವು ಚೆನ್ನಾಗಿದ್ದೀವಿ ಹೊಂದಾಣಿಕೆಯಿಂದ. ಅವ್ರನ್ನ ಹೋಗಿ ವಿಚಾರಿಸ್ದೆ, ಇವನ ಬಗ್ಗೆ ಎಲ್ಲ ಹೇಳಿದ್ರು. ಹುಟ್ಟು ಲೋಪರ್ ನನ್ನ ಮಗ ಕಣಪ್ಪ, ಇವನು ಸರಿ ಇಲ್ಲ ಅಂತ ಹೇಳಿದ್ರು. ಈಗ ನನ್ನ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿ. ಅವಳಿಗೆ ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಅವನಿಗೆ ಕೊಟ್ಟು ಮಾತ್ರ ಅವಳ ಜೀವನ ಹಾಳು ಮಾಡಬೇಡಿ. ಅವಳೆಷ್ಟೇ ಹಠ ಮಾಡಿದ್ರು ಅವನಿಗೆ ಮಾತ್ರ ಕೊಡಬೇಡಿ. ಈಗ ಒಂದು ಸಾರಿ ಸ್ವಲ್ಪ ದಿನ ಹಠ ಮಾಡ್ತಾಳೆ ಅಷ್ಟೇ. ಆಮೇಲೆ ಹೊಂದಾಣಿಕೆಯಿಂದ ಅವಳೇ ಚೆನ್ನಾಗಿ ಇತ್ಕೊಂಡು ಹೋಗ್ತಾಳೆ. ಆಮೇಲೆ ಅವಳೇ ಚೆನ್ನಾಗಿರ್ತಾಳೆ. ಅವಳ ಜೀವನ ಇಲ್ಲಿ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಹಾಳು ಮಾಡ್ಕೊಬಿಡ್ತಾಳಲ್ಲಪ್ಪ ಅವಳ ಜೀವನ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೂ. ಯಾಕಂದರೆ ಸ್ವಾತಿ ಮೇಲೆ ನನಗೆ ತುಂಬ ಪ್ರೀತಿ. ಅವಳನ್ನ ಕಂಡ್ರೆ ಮೊದಲಿಂದಲೂ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಅದಕ್ಕೇ ಅವಳ ಜೀವನ ಹಾಳು ಮಾಡಬಾರ್ದು, ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ.
ಕೂಡಾಕಿದೀನಿ ರೂಮ್ನಾಕೆ. ಓ ಅಲ್ಲೇ ಹೋಗಕ್ಕೆ ನಿಂತ್ಕೊಂಡವಳೆ ಬ್ಯಾಗ್ ತಕೊಂಡು. ಎಷ್ಟು ಮಟ್ಟಿಗೆ ಇರಬೇಡ. ನಾನು ಅಲ್ಗೂ ಎಲ್ಗೂ ಹೋಗ್ಬೇಡ್ರಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬರೋ ತಕ್ಕ ಸುಮ್ಮನಿರ್ರಿ ಅಂತಂದೆ. ನಾನು ಬಿಡು ಐದಾರು ಎಲ್ಲೂ ಹೋಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲೇ ಹೋಗ್ಯಾಳ ಹಂಗಾರೆ ಬ್ಯಾಗ್ ತಗೊಂಡು. ಯಾರು ನೋಡಿರಪ್ಪ, ಯಾರು ನೋಡಿರು? ನಾವಿಲ್ಲಿಗೆ ಬಂದ್ವಿ, ಇವನು ಹೇಳ್ದ ಸಿದ್ದು ಹಿಂಗೆ ಮವ ಹಿಂಗೆ ಓದ್ಲು ಅಂತೇಳಿ. ಆಮೇಲೆ ಇಬ್ಬರು ಹೋಗಿ ಹೇಳ್ಕೊಂಡು ಬಂದ್ವಿ. ನನ್ನ ಮಗನಿಗೆ ಕಂಪ್ಲೇಂಟ್ ಕೊಡ್ತೀವಿ ನೋಡು ನೀನು ಹಿಂಗೆಲ್ಲ ಮಾಡಿದ್ರೆ ಅಂತೇಳಿ ಎದುರಿಸಿದ್ಕೆ ನನ್ನ ಮಗ ಸುಮ್ಮನೆ ಹೋದ. ಕರ್ಕೊಂಡು ಹೋಗ್ಬೇಕು, ಅಲ್ಲೇ ಮದುವೆ ಆಗಬೇಕು ಅಂತೇಳಿ ಅಲ್ಲೇ ಓಡೋಗ್ತಾಯಿದ್ರು. ಓಡೋಗ್ತಾ ಇರೋರನ್ನ ಹಿಡ್ಕೊಬಿಟ್ವಿ ನಾವು. ಏನೋ ಕಾರ್ ಬುಕ್ ಮಾಡಿದ್ದೀನಿ, ಕಾರ್ ಬರುತ್ತೆ, ಕಾರಲ್ಲಿ ಹೋಗೋಣ ಅಂತೇಳಿ ಮಾತಾಡ್ಕೊಂಡು ಒಯ್ದಾನೆ. ಅದಕ್ಕೆ ಸರಿಯಾಗಿ 4 ತೀಡಿ ಎಳ್ಕೊಂಬಂದೆ ನೋಡು. ನನ್ನ ಮಗಳನ್ನ ಏನಾನ ಮುಟ್ಟಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ಲೋಪರ್ ನನ್ನ ಮಗನೇ ಅಂತೇಳಿ ಗಲಾಟೆ ಮಾಡಿ ಸರಿಯಾಗೆ ಏನಪ್ಪ ಇದು ನಮ್ಮ ಮರ್ಯಾದೆ ಎಲ್ಲ ಕಳ್ಕೊಂಡು ಊರಾಗೆ ಅನ್ನಿಸ್ತೈತೆ. ಇಡಪ್ಪ ಅತ್ತ ಆದರೂ ಆಗಲಿ ನೀನು ಅದು ಯಾಕೆ ಮಾಡ್ತೀಯ? ಅಕ್ಕ ಇಷ್ಟಪಟ್ಟವಳೆ ಬೆಳಕ್ ಬಡಿ ಹೇಳ್ತೀನಿ ಅವಳನ್ನ. ಈ ಪಾಟು ಮನೆಯಾಗಿರ್ತೀನಿ ನಾನು ನೋಡು. ಇಬ್ರು ಹಸಿಕ್ ಕಾಲು ತೆಗ್ದು ಹಸಿಕ್ಕಿಕ್ರಿ. ಆ ರೂಮ್ ಬಿಟ್ಟು ಹಸಿಕ್ ಈಸಿಕ್ ಬರ್ಕೊಡ್ದವಳು. ರೂಮ್ ಬಿಟ್ಟು ಬೀಗ ಹಾಕ್ತೀನಿ ಹೇಳ್ತೀನಿ. ಓ ಬೀಗ ಹಾಕಿ ಅಲ್ಲೇ ಒಳಗೆ ಹೂವು ಕಟ್ಟಬೇಕು, ಅಲ್ಲೇ ಒಳಗೇನೆ ಇರ್ಬೇಕು. ಅವಳು ಒಳಗೆ ಉಣ್ಬೇಕು, ಒಳಗೆ ಇರಬೇಕು. ಅವಳೆಲ್ಲನ ಯಾತ್ಕನ ಹೊರಕ್ಕೆ ಬಂದಿದ್ದಾಳೆ ಅಂದರೆ ಕಾಲು ಏನಿಲ್ಲ ಮುರಿದು ಬಿಡ್ತೀನಿ ಹಂಗೇನೆ. ಅವ್ಳು ಬೋರ್ಲಿ ಪಟ್ಟು ಹೊರಕ್ಕೆ. ಓ ನಮ್ಮ ಮಾತು ಕೇಳಲಿಲ್ಲ ಅಂದಮೇಲೆ ನಾವಂತೂ ಬಿಡಲ್ಲ. ಎರಡಕ್ಕೊಂದು ಮಾಡೇ ಬಿಡೋದವಳನ್ನ. ಹೋದ್ರೂ ಹೂನಾಗಿ ಮಾಡ್ಕೊಂಡು ತಿನ್ಬೇಕು. ಅದು ಹೆಂಗೆ ಹೂನಾಗಿರೋಳು ಮದುವೆ ಮಾಡ್ಕೊಂತಾನೆ ನೋಡೋಣ ಅದಲ್ಲಿ. ಅವನ ನಾವ ನೋಡೇ ಬಿಡೋಣ. ಎಷ್ಟು ಜೋರು ಮಾಡ್ತಾನಲ್ಲ ನನ್ನ ಮಗ, ಲೋಪರ್ ನನ್ನ ಮಗ. ಎತ್ತಕೊಂಡು ಹೋಗ್ತೀನಿ ಕಣು, ನೀನು ಎಳ್ಕೊಂಡು ಹೋದ್ರು ಬಿಡಲ್ಲ. ಹೆಂಗೆ ಮದುವೆ ಆಗ್ತೀನಿ ನೋಡ್ತಾ ಇರು, ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಜೋರು ಮಾಡಕ್ಕೆ ಬರ್ತೈತಾನೆ. ಮುಚ್ಚಲ ಬಾಯಿ ನಮ್ತೇಳಿ ಸರಿಯಾಗಿ ಜಾಡ್ಸ್ ಬಂದಿದ್ದೀನಿ. ಅವನದೊಳೆ ಇದು ಅಮ್ಮ. ಓ ಅವಳು ಹಂಗೆ ಕಾಣ, ಅವಳು ಬೋಲ್ ಜೋರಾದವಳು. ಅಯ್ಯಪ್ಪ ಪಿಳ್ಳ ಐತದು ಕೋಮ್ಲ ಮದುವೆ ಮಾಡ್ಕೊಂಬಂದಿರೋದು. ಮೊಮ್ಮಗ್ಗೆ ಅಯ್ಯಪ್ಪ ಅದೇನು ಆಡುತ್ತೆ ತಾಯಿ ಆ ಪಿಳ್ಳೆ, ಅದು ಹೆಂಗೆ ಮೆರೆದೋಗುತ್ತೆ. ಅವರು ಎಲ್ಲ ಒಂದೇನೆ. ಎಲ್ಲ ಹೋಗಿ ಎಲ್ಲ ಅನುಭವಿಸ್ತಾ ಗೊತ್ತಾಗುತ್ತೆ. ಅವಳು ಎಲ್ಲನ ಒಂದು ಮನೆಯಾಗಿ ಇಟ್ಕೊಂಡು ಅನುಭವಿಸ್ತಾ ಗೊತ್ತಾಗುತ್ತೆ. ಇವಳು ಯೋಸ್ತಿನ ಕಾಪ್ರ ಮಾಡ್ತಾಳೆ ತಡಿ ನೋಡೋಣ. ಈಗೇನೋ ಅತ್ತೆ ಸೊಸೆಯರು ಎಲ್ಲ ಹಿಂಗೆ ಇರ್ತಾರಮ್ಮಂಗ ಇದ್ದಾರೆ. ಇವಳು ಅದು ಇನ್ಯೋಸ್ತೀನಿ ಇರ್ತಾಳೆ ನೋಡೋಣ. ಮುತ್ತಗಾದ್ರೂ ಬುದ್ಧಿ ಬೇಡವಾ? ಸ್ವಲ್ಪನಾದ್ರೂ ಇಷ್ಟೊಂದೆಲ್ಲ ಹೇಳ್ತಾ ಇದ್ರು. ನಮ್ಮ ಅಕ್ಕ ಇನ್ನು ಅವನ್ನ ಇಷ್ಟಪಟ್ಟಿದ್ದಾಳೆ ಅಂತ ಹೇಳ್ತಾಳೆ ಇವಳು. ಮತ್ತೆ ಇಷ್ಟಪಟ್ಟಿರೋರನ್ನ ಮದುವೆ ಆಗ್ತಾಳೆ ನಮ್ಮಕ್ಕ. ನೀನು ಬಲವಂತ ಮಾಡಿದ್ರೆ ಬೇಡ ಹೇಳ್ತಿಲ್ವಿ ಅವನು ಸಿದ್ದು. ನನ್ನ ಮದುವೆ ಆಗಲಿಲ್ಲ ಅಂತಂದ್ರೆ ಬೇರೆಯವ್ರನ್ನಾದ್ರೂ ಆಗ್ಲೇಳು ನಾನು, ಆದರೆ ಇವನು ಮಾತ್ರ ಮದುವೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನಿರೋ ನೀನು ಮಾತಾಡಬೇಡ. ಮತ್ತು ನೋಡು ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ನಿಮ್ಮಿಂದ ನಮಗೆ ಮರ್ಯಾದೆ ಇರಲ್ಲ. ಥೋ ನಾನು ಎಷ್ಟೆಲ್ಲ ಹೇಳ್ದೆ ಬೇಡ ಮತ್ತು ಸ್ವಾತಿ ಅವನು ಮಾತ್ರ ನಂಬೇಡ್ರಿ ನೀವಿಬ್ರು ಅಂತೇಳಿ ಇಷ್ಟೊಂದೆಲ್ಲ ಹೇಳಿದ್ರು ನೀವು ನಂಬ್ತಾ ಇಲ್ಲ ಅಂತಂದರೆ ನಾನು ಮಾತ್ರ ನಾನು ಮದುವೆ ಆಗಲಿಲ್ಲ ಅಂದ್ರೆ ಬೇರೆಯವ್ರಿಗಾದ್ರೂ ಸ್ವಾತಿನ ಮದುವೆ ಮಾಡಿಸ್ತೀನಿ. ಆದರೆ ಅಂಥವ್ನಿಗೆ ಮಾತ್ರ ನಾನು ಸಿಗೋದಕ್ಕೆ ಬಿಡೋದಿಲ್ಲ. ಇನ್ಮೇಲೆ ನಾನು ಕೆಲ್ಸಕ್ಕೆ ಹೋಗಲ್ಲ ಕಣಪ್ಪ. ಇವತ್ತೇನಾನ ಹೋಗೋಣ ಕೆಲಸಕ್ಕೆ, ಹೋಗಿ ದುಡ್ಡು ಇಸ್ಕೊಂಬರೋಣ, ಪೇಮೆಂಟ್ ಇಸ್ಕೊಂಬರೋಣ ಅಂತೇಳಿ ಹೋಗಿದ್ದೆ. ಪೇಮೆಂಟ್ ಆಗುತ್ತೆ ಇಸ್ಕೊಂಬರೋಣ ಅಂತ ಹೇಳಿ. ಇಲ್ಲ ಅಂದಿದ್ರೆ ನಾನು ಹೋಗ್ತಿರ್ಲಿಲ್ಲ. ಈ ಪಾಟು ಹೋಗಲ್ಲ ಸುಮ್ಮನೆ ಮನೆಗೆ ಇಟ್ಕೊಂಡು ಮನೆಯ ಕೆಲ್ಸಕ್ಕೆ ಇಕ್ಕೊಂಡು ಮನೆ ಕೆಲಸ ಎಲ್ಲನ ಇವಳು ಮಾಡ್ತಾಳೆ. ಅವಳು ಒಳಗೇನೆ ಹೂವು ಕಟ್ಟೋದು ಅದೆಲ್ಲ ಮಾಡ್ಬೇಕು, ಒಳಗೆ ಇರ್ಬೇಕು. ಅವಳು ಕೆಲ್ಸಕ್ಕೆ ಇಕ್ತೀನಿ ನೋಡೋಣ. ಅವಳಿಗೇನೋ ಗ್ರಾಚಾರ. ನಾವು ಬಿಡು ಹೋಗ್ಲಿ ಬಿಡು. ಈ ಪಾಟು ಯಾತನ ಕೇಳಿದ್ ಕೊಡಿಸ್ತೀವಿ. ಅವ್ರು ಮಾಡಿರೋದೆಲ್ಲ ಕೇಳಿರೋದೆಲ್ಲ ಮಾಡಿಕ್ತೀನಿ. ಬಟ್ ಬಿಡು ಇರೋರಿಬ್ರು ಅಂತವ್ರು ಕೇಳಿರೋದು ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋದು ಕೊಡಿಸ್ಕೊಂಡು ಅಂಥ ಡ್ರೆಸ್ ಕೊಡಿಸು, ಇಂಥ ಬಟ್ಟೆ ಕೊಡಿಸು ಅಂತೇಳಿ ಅವ್ರು ಕೇಳಿದ್ದೆಲ್ಲ ಯಾವಾಗ ನಾವು ಕೊಡ್ಸಕ್ಕೆ ನಿಂತ್ಕೊಂಡ್ವ ಇಂಥದ್ದು ಮಾಡಕ್ಕೆ ನಿಂತ್ಕೊಂಡ್ರು ಲೌಡಿ ಮುಂಡ್ಯಾರು. ನಮ್ಮ ಮರ್ಯಾದೆ ತೆಗಿಯಕ್ಕೆ ನಿಂತ್ಕೊಂಡ್ರು. ನಮ್ಮ ಮರ್ಯಾದೆನ ಈ ಪಟ್ಟೇನ ನಾನು ಮಾಡಲಿ ಸರಿಯಾಗಿ ಜಾಡಿಸ್ತೀನಿ. ಅವಳನ ಯಾತನ ಮಾತಾಡಲಿ. ಮನೆಯಾಗಿ ಇರ್ತೀನಿ ನೋಡು, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಂದರೆ ನೀನು ಮನೆಯಾಗಿದ್ರೇನೆ ಭಯವಾಗಿರೋದಿಲ್ಲ ಅಂದರೆ ಬೈಗೆಟ್ಟವೆ ಬೈರಲ್ಲ ಇವಕ್ಕೆ. ನಾಳೆನೇ ಒಂಥರ ಹೆಂಗೆ ಆಡ್ತಾವೆ. ಯಾರೇನು ಹೇಳಿದ್ರು ಕೇಳಲ್ಲ. ನಮ್ಮಂಥರ ಮಾತೆಲ್ಲ ಕಿವಿಕೆ ಹಾಕ್ಯಮಲ್ಲ. ನಾವೇನು ಹೇಳಿದ್ರು ಕಿವಿಗೆ ಹಾಕ್ಯಮಲ್ಲ. ಟೈಮ್ನಾಗಮ್ಮ ಸರಿಯಾಗಿ ಯಾತನ ಒಂದು ದಂಡಿನೇ ತಕೊಂಡು ಸರಿಯಾಗಿ ಬಡ್ದು ಬಿಡ್ಬೇಕು. ಅವಾಗ ಕೇಳ್ತಾರೆ ಮಾತಾ. ಯಾತನ ದಣ್ಣೆ ತರ್ಬೇಕು, ದಣ್ಣೆ ತಕೊಂಡು ಸರಿಯಾಗಿ ಬಡಿಬೇಕು. ಯಾಕೆ ಬಡಿತಿ ಹೇಳಪ್ಪ ನಾವು? ಅಯ್ಯೋ ಆಮೇಲೆ ನೀವೇ ಅಂಬ್ತೀರ ನಮ್ಮ ಮಕ್ಕಳನ್ನ ಯಾಕೆ ಒದ್ದಿದ್ದು ಯಾಕೆ ಅಂತ ಹೇಳಿ. ನೀವೇನ ಈಗ ಹಂಗೆ ಅಂಬ್ತೀರ. ಒಂದೊಂದ್ಸತಿ ಅವ್ರ ಮಾತು ಕೇಳ್ಕೊಂಡಂಗೆ ಹೆಂಗೆ ಬಂದಿದ್ರು ನಮ್ಮನ್ನು. ನಮ್ಮ ಮಕ್ಕಳನ್ನ ಯಾಕೆ ಬೈಬೇಕು, ನಮ್ಮ ಮಕ್ಕಳನ್ನ ಯಾಕೆ ಬೈಬೇಕು ಅಂತೀರ. ಆಮೇಲೆ ನಾವು ಬೈಯೋದಕ್ಕಷ್ಟ ಒಯ್ಯೋದಕ್ಕಷ್ಟ ನಿಮ್ತಾಗಿ ಇಲ್ಲ ಕಾಣತ್ತೆ. ಇಷ್ಟೊಂದೆಲ್ಲ ನೈಪಾಟು ಹಿಂಗೆ ಮಾಡಿದಾರಲ್ಲ, ನಾವು ಅವ್ರನ್ನ ಮಾತ್ರ ಯಾವತ್ತು ಯಾರಾದರೂ ಯಾಕಾದ್ರೂ ಏನೋ ಎತ್ತ ಅಂತ ನಾವು ಯಾತು ಕೇಳಲ್ಲ ಈ ಪಟ್ಟು. ಯಾಕಂದ್ರೆ ಇವ್ರು ಅಂತ ನಮ್ಮ ಮರ್ಯಾದೆ ಹೋಗೋಂಥ ಕೆಲಸ ಮಾಡ್ಯಾರ. ಏನು ಮರ್ಯಾದೆ ತರೋ ಅಂಥ ಕೆಲಸ ಮಾಡ್ಯವ್ರಿ ಇವ್ರನ್ನ ಹಂಗಂಬಕ್ಕೆ. ಇವ್ರು ನಿಪಾಟೆ ಏನಂದ್ರೆ ಇವ್ರಿಬ್ರು ನಂಬಲ್ ಬಿಡು. ನನಗೆ ಗೊತ್ತೈತಿ ಏನು ಮಾಡಬೇಕು ಇವಾಗ, ಹೆಂಗೆ ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಅಂತ. ಕಲಿಸ್ತೀನಿ ನೋಡು. ಕಲ್ತ್ಕೊಂಬ್ಲಿಲ್ಲ ಅಂದ್ರೆ ಬಿಡ್ತೀನಿ ಸರಿಯಾಗಿ. ಏನೋ ತಿಳ್ಕೊಬಿಟ್ಟವ್ರೆ ಸುಮ್ಮನೆ ಆಗ್ಬಿಡ್ತಾಳೆ ನಮ್ಮ ಅಮ್ಮಯ್ಯ ಅಂತ. ನಾನಂತೂ ಸುಮ್ಮನಾಗ ಅಂತಾಳಲ್ಲ. ಮನೆಗೆ ಎಳ್ಕೊಂಬಂದು ರೂಮ್ನಾಗ ಕೂಡ ಹಾಕಿವಳನ್ನ. ಅಲ್ಲೇ ಹೋಗ್ತಿದ್ಲು ಬ್ಯಾಗ್ ತಗೊಂಡು ರಪ್ಪಾಯಿ ನೋಡ್ಕೊಂಡು ಎಳ್ಕೊಂಬಂದ್ಬಿಡ್ತು.
ಹೇಳ್ಕೊಂಬಂದಿದ್ದಕ್ಕೆ ರೂಮ್ನಾಗ ಕೂಡಾಕಿದ್ವಿ ಬಟ್ ಮನೆ ತಾಗ ಇರ್ತೀವಿ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅವನು ಮದುವೆ ಆಗಕ್ಕೆ ಬಿಡಲ್ಲ. ಅವಳಂತೆ ಬಿಡೋಕ್ಕಾಗುತ್ತೆ, ಬಿಡೋಕ್ಕಾಗಲ್ಲ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.